ಯಾಕಂತಂದ್ರೆ ಎಲ್ಲರೂ ಒಂದಾಗಿ ಜಾತಿ ಗಣತಿ ಆಗಬೇಕು. ಯಾಕಂತಂದ್ರೆ 20 ವರ್ಷದ ಹಿಂದೆ ಇದ್ದಂಥ ಜಾತಿ ಗಣತಿ ಈಗಿನ ಜಾತಿ ಗಣತಿ ಬೇರೆ ಬೇರೆ ಇರುತ್ತೆ. ಎಲ್ಲ ಸಮಾಜ ಬೆಳೆದಿರುತ್ತೆ. ನಾವು ಅದ್ರ ವಿರುದ್ಧ ಇಲ್ಲ, ಯಾಕಂದ್ರೆ ಎಲ್ಲ ಸಮಾಜದ ಜಾತಿಯಲ್ಲಿ ಹೆಚ್ಚಾಗಿರ್ತಾರೆ ಜನ. ಆದರೆ ವೀರಶೈವ ಲಿಂಗಾಯತರು ಅದೇ ಪ್ರಕಾರ ಹೆಚ್ಚಾಗಿರ್ತಾರೆ. ನಮ್ಮ ಜಾತಿಯಲ್ಲಿ ಏನಾಗಿದೆ, 2A ಕೆಲವು ಜನ ಇದ್ದಾರೆ, 3B ಕೆಲವು ಜನ ಇದ್ದಾರೆ, 2B ಕೆಲವು ಜನ ಇದ್ದಾರೆ. ಕೆಲವರು 2A ಇದ್ದವರು ಲಿಂಗಾಯತ ವೀರಶೈವ ಅಂತ ಹಾಕಿಸ್ಕೊಳ್ಳೋದಿಲ್ಲ. ಸೊ ಬೇರೆ ಬೇರೆ ಇರೋದ್ರಿಂದ ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತದೆ. ಸಂವಿಧಾನದ ಬಗ್ಗೆ ಸುದೀರ್ಘವಾಗಿ 1 ವಾರಗಳ ಕಾಲ ಚರ್ಚೆ ಮಾಡಿರೋದು ಇಡೀ ದೇಶದ ಇತಿಹಾಸದಲ್ಲಿ ಕರ್ನಾಟಕ ವಿಧಾನಸಭೆ ಮೊದಲನೇದಾಗಿ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿರೋ ವಿಧಾನಸಭೆಗೆ ಅಂತ ಕರ್ನಾಟಕ ಹೆಮ್ಮೆಗೆ ಪಾತ್ರವಾಗಿದೆ. ಇದಲ್ಲದೆ ಸ್ಪೀಕರ್ ಆಗಿ ಸಂವಿಧಾನದ ಬಗ್ಗೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗಗಳ ಬಗ್ಗೆ ನಾನು ಅದು ಎಷ್ಟು ಈ ರೀತಿಯ ಒಂದು ವ್ಯವಸ್ಥೆಯೆಲ್ಲ ನಿರ್ಮಾಣ ಆಗುವಾಗ ಸಂವಿಧಾನ ಸಮಿತಿಯಲ್ಲಿ ಚರ್ಚೆ ಆಗಿರೋ ವಿಷಯಗಳಲ್ಲದೆ ಡಾಕ್ಟರ್ ಅಂಬೇಡ್ಕರ್ ಅವರ ದೃಷ್ಟಿಕೋನ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಡಾಕ್ಟರ್ ಅಂಬೇಡ್ಕರ್ ಅವರಿಗಿದ್ದಂತಹ ಆ ಒಂದು ಇಂಟೆಲೆಕ್ಚುವಲ್ ಕೆಪಾಸಿಟಿ ಅಂದರೆ ಒಂದು ಬುದ್ಧಿಮತ್ತೆ ಇದೆಯಲ್ಲ, ಪ್ರೌಢಿಮೆ ಇದೆಯಲ್ಲ, ಆ ಕಾರಣದಿಂದಾಗಿ ಇಡೀ ರಾಷ್ಟ್ರದ ಕೃಷಿ ಕ್ಷೇತ್ರ, ಕಾರ್ಮಿಕ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ವಿದೇಶಿ ನೀತಿಯನ್ನು ಒಳಗೊಂಡಂತೆ ಕೈಗಾರಿಕಾ ನೀತಿ ಇತ್ಯಾದಿ 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 ಕ್ಷೇತ್ರಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರೋ ದೃಷ್ಟಿಕೋನ ಇದೆಯಲ್ಲ, ಅದು ಸದಾ ಸಾರ್ವಜನಿಕ ಜೀವನಕ್ಕೆ ಒಂದು ದಾರಿದೀಪ ಅಂತ ಒಂದು ಶ್ರೇಷ್ಠ ಕೊಡುಗೆಯನ್ನು ಇಡೀ ರಾಷ್ಟ್ರದ ಹಿತಚಿಂತನೆಯಲ್ಲಿ ನೀಡಿದ್ದಾರೆ. ನಾನು ಅವರ ಪುನಃ ಪ್ಯಾಕ್ಟ್ ಇರಬಹುದು, ಅವರ ಬೌದ್ಧ ಧರ್ಮದ ಸ್ವೀಕಾರದ ಹಿನ್ನೆಲೆ ಇರಬಹುದು, ಅವರು ಈ ಸಮಾಜದ ಬಗ್ಗೆ ಹೊಂದಿರುವಂತಹ, ರಾಷ್ಟ್ರದ ಬಗ್ಗೆ ಹೊಂದಿರುವಂತಹ, ನಮ್ಮ ದೇಶದ ಏಕತೆ, ಅಖಂಡತೆ, ಸಮಗ್ರತೆಯ ರಕ್ಷಣೆಯಲ್ಲಿ ಅವರು ಕೊಟ್ಟಂತಹ ಅವರ ವಿಚಾರಗಳು ಸದಾ ನಮಗೆ ಸ್ಫೂರ್ತಿಯನ್ನು ಕೊಡುವಂಥದ್ದು. ಹಾಗಾಗಿ ನಾನು ನಮ್ಮ ಯುವ ಪೀಳಿಗೆಯಲ್ಲಿ ವಿನಂತಿ ಮಾಡಿಕೊಳ್ತೇನೆ,